ಕೋಳಿ ಬಿಟ್ಟು 4ನೇ ದಿವಸಕ್ಕೆ ಯಾಕಪ್ಪ ನೀರು ನಾವು ಬಿಟ್ಟಿದ್ದೀವಿ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನು ನಿಮ್ಮ ರೈತ ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಲಾಗ್. ಕೋಳಿಗೆ ಬಂದು ಇವತ್ತು 4 ದಿನ. ಇವತ್ತು 4 ದಿನದಿಂದ ಏನೇನು ಕೆಲಸ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಫಾರಮ್ ಒಳಗಡೆ ಬಂದಡ್ಕೆ ನಮ್ಮ ಅಪ್ಪ ಸಿಂಗಲ್ ಕಲ್ದಾಯಕ್ಕೆ ಇದ್ದಿದ್ದೆಲ್ಲ ಡಬಲ್ ಕಲ್ದಾಯಕ್ಕೆ ಮಾಡೋರೆ ನೋಡ್ಬೋದು. ಟಿನ್ನು ಡಬಲ್ ಕಲ್ದಾಯ ಎಲ್ಲ ಐತೆ ಈಗ. ನೀರಿನ ಟಿಂಕರ್ಗೆ ಪೀಡ್ ಹಾಕಿ ಮಡಗ್ತಿದ್ವಲ್ಲ ಅವೆಲ್ಲ ಎತ್ಬಿಟ್ಟು ಇವತ್ತು ನೀರು ನಾವು ಬಿಡಬೇಕು. ಅದ್ರ ಬದಲು ಈಗ ದೊಡ್ಡ ಪೀಡರ್ ಬಾಕ್ಸೇ ಮಡಗ್ಬಿಟ್ಟಿದ್ದೀವಿ. ಇವತ್ತು ಪೂರ್ತಿ ಅದನ್ನೆಲ್ಲ ಪೂರ್ತಿ ನೀರು ನಾವೆಲ್ಲ ಬಿಡಬೇಕು. ಏನ್ಕಪ್ಪ ದೊಡ್ಡ ಡಿಂಕರಲ್ಲಿ ಈಗಲೇ ಬೇಗ ನೀರು ನಾವು ಬಿಡ್ತಾ ಇದೀವಿ ಅಂತಂದ್ರೆ ಚಿಕ್ಕ ಡಿಂಕಲ್ಲಿ ದಿನಕ್ಕೆ 3 ಸತಿ ಮಡಗೋರು ನೀರು ಸಾಕಾಯ್ತಾ ಇಲ್ಲ, ಅದಕ್ಕೋಸ್ಕರ ಬೇಗನೆ ಬಿಡ್ತಾ ಇರೋದು. ಅದಕ್ಕೆ 2 ಜೊತೆಲಿ ಇದ್ದಾಗ ನೀರು ಸಾಲ್ಟೇಜ್ ಆಗಲ್ಲ, ಕೋಳಿಗಳಿಗೆ ಪಟನ್ ಸಿಗುತ್ತೆ. ಡಿಂಕರ್ಗಳೆಲ್ಲ ಮ್ಯಾಕೆತ್ ಕಟ್ಬಿಟ್ಟು ಮತ್ತೆ ಪೀಡ್ ಹಾಕಿ ನೀರು ನಾವೆಲ್ಲ ಮಡ್ಗಾಯ್ತು. ಮತ್ತೆ ಮಿನಿ ಡಿಂಕರ್ಗೆ ನಾನು ಪ್ರತಿ ಸತಿ ಹೇಳ್ದಂಗೆ ನೀರು ಯಾವತ್ತಿರೋ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಬೇಕು ಅಂತ ನೋಡ್ಬೋದು. ನಾವು ಫ್ರೆಶ್ ಆಗಿ ತೊಳೆದಿ ಮತ್ತೆ ಫ್ರೆಶ್ ಆಗಿ ನೀರು ಮಡಗೋದು ಅಲ್ಲಿದಲ್ಲೇನೆ. ಮನೆಗೆ ಹೋಗಿ ನಾಷ್ಟ ಮಾಡ್ಕೊ ಬಂದು ಆಮೇಲೆ ಬಂದು ನೀರು ನಾವು ಬಿಡಬೇಕು. ಸದ್ಯಕ್ಕೆ ಮಿನಿ ಡಿಂಕರಲ್ಲಿ ನೀರು ನಾವ್ ಐತೆ, ಏನು ತೊಂದರೆ ಏನಾಗಲ್ತು. ಮನೆಯಿಂದ ನಾಷ್ಟ ಮಾಡ್ಕೊಬಂದು ನೀರ್ನವೆಲ್ಲ 2 ಮನೇನೂ ಬಿಟ್ಟಾಯ್ತು. ನೀರ್ನ ಯಾಕಪ್ಪ ಬೇಗನೆ ಬಿಡಬೇಕು ಅಂತಂದರೆ ಮರಿಗಳಿಗೆ ಒಂದು ಸ್ಮಾತ್ ನೀರು ಏನೋ ಸಾಲ್ಟೇಜ್ ಆಯಿತು ಅಂದರೆ ಅದ್ರಲ್ಲಿ ಹೋಗಾರು ಕುಡಿತವೆ, ಅದಕ್ಕೋಸ್ಕರ ಬೇಗನೆ ಬಿಟ್ಕೋಬೇಕು. ಕೋಳಿ ಮರಿಗಳಿಗೆ ಅದೇ ಕಾರಣಕ್ಕೂ ನೀರು ಸಾಲ್ಟೇಜ್ ಆಗಬಾರ್ದು, ಅದಕ್ಕೋಸ್ಕರ ಸಾಲ್ಟೇಜ್ ಆಗದ ಥರ ನೋಡ್ಕೋಬೇಕು ಅಂದರೆ ಬೇಗ ನೀರನ್ನ ಬಿಡಬೇಕು. ಕಮೆಂಟ್ ಮಾಡಿ ಫಾರ್ಮರ್ಸ್ ಎಲ್ಲ ನೋಡ್ತಿರೋ ಎಷ್ಟು ದಿನಕ್ಕೆ ನೀರನ್ನ ಬಿಡ್ತೀರಾ ಅಂತ ನೀವು ಫಾರಮಲ್ಲಿ. ಡೇ 1 ಡೇ 8 ಗಂಟೆ ಕೋಳಿ 10 ಗಂಟೆ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಫಾಲೋ ಮಾಡ್ಕೊಂಡು ಮಡಿಕೊಳ್ಳಿ, ನಾನು ಹಾಕೋಡಿ ನಿಮಗೆ ಪಟ ಅಂತ ಬರ್ತದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.